ಲೋಕಃ ಸಮಸ್ತಃ ಸುಖಿನೋ ಭವಂತು. ಸರ್ವ ಶಿಷ್ಯ ವೃಂದ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಆತ್ಮಜ್ಞಾನ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಗುರು ಸೇವಾ ನಿಮಿಷಾಂಬ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ. ಪುತ್ರ ಪೌತ್ರ ಅಭಿವೃದ್ಧಿ ಪ್ರಾಪ್ತಿರಸ್ತು. ಕೌಟುಂಬಿಕ ಅಭಿವೃದ್ಧಿ ಪ್ರಾಪ್ತಿರಸ್ತು. ಸರ್ವೇ ಜನ ಸುಖಿನೋ ಭವಂತು. ಬಹುಜನ ಹಿತಾಯೇ ಬಹುಜನ ಸುಖಾಯೇ ನಿಮಿಷಾಂಬ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ದೀರ್ಘ ಆಯುಷ್ಮಾನ್ ಭವ. ದೀರ್ಘ ಸುಮಂಗಲಿ ಭವ. ಜಯ ಮಾತಾ. ಒಳ್ಳೆಯದಾಗಲಿ. ಈ ವಾರವನ್ನು ನಾವು ಭಾನುವಾರ ಮತ್ತೆ ಪ್ರಾಧಾನ್ಯವಾಗಿ ನಾವು ಶುರು ಮಾಡಬೇಕಾದ್ರೆ ದೇವಿ ಪ್ರೇರೇಪಣೆ ಕೊಟ್ಟಿರೋತಕ್ಕಂಥ 36 ತತ್ವಗಳನ್ನು ನಾವು ಒಂದೊಂದು ತತ್ವವಾಗಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋತಕ್ಕಂಥ ಪ್ರಯತ್ನ ಇದು. ಈ ಪ್ರಯತ್ನ ಏನು ಅಂದರೆ ಸೀದಾ ನಮ್ಮಲ್ಲಿ ಇರೋ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯನ್ನು ಬೆಳೆಸತ್ತೆ. ಇನ್ನೊಂದು ನಮ್ಮಲ್ಲಿರೋತಕ್ಕಂಥ ಗ್ರಹಣಶಕ್ತಿ ಹಾಗೂ ಗ್ರಹಿಸೋ ಶಕ್ತಿ. ನಮ್ಮಲ್ಲಿ ಸುಮಾರು ವರ್ಷಗಳಿಂದನೂ ನಮ್ಮಲ್ಲಿ ಜ್ಞಾನ ಅನ್ನೋದು ಮೌಢ್ಯ ಆಗಿದೆ. ಈ ಜ್ಞಾನ ಯಾವಾಗಲೂ ನಮ್ಮಿಂದ ಪ್ರಬಲಕ್ಕೆ ಬರಬೇಕು. ಬಟ್ ನಾವು ಹುಟ್ಟಿದಾಗಲಿಂದಾನೂ ವಿ ಆರ್ ಆಲ್ರೆಡಿ ಎನ್ಲೈಟನ್ಡ್. Only after the 8th year of our physical life, then ನಮ್ಮಲ್ಲಿರೋತಕ್ಕಂಥ ಎಲ್ಲ ಅಜ್ಞಾನನೂ ಇದು ಬರುತ್ತೆ. ಇದೆಲ್ಲ ನಮ್ಮಲ್ಲಿ ಆಫ್ಟರ್ ದ 8th year we find all these qualities which completely cover the natural point of our force. ಅದಕ್ಕೆ ನೋಡಿ, ನಾವು ಒಂದು ಸುಮಾರು ಸಾವಿರಾರು ಫ್ಯಾಮಿಲಿ ನೋಡಿದಾಗ ಎಲ್ಲೋ ಒಂದೋ ಎರಡೋ ಪ್ರತಿಭೆಯಾಗಿರುತ್ತೆ. ಅದು ಏನೋ 8 ವರ್ಷದವರೆಗೂ. ವಿ ಫೈಂಡ್ ಲಾಟ್ ಆಫ್ ಚೈಲ್ಡ್ ಪ್ರಾಡಿಜೀಸ್ ವೇರ್ ಅಪ್ ಟು ಏಜ್ ಆಫ್ 8 ಆರ್ ಮ್ಯಾಕ್ಸಿಮಮ್ 9. ಆಫ್ಟರ್ವರ್ಡ್ಸ್ ದ ಪ್ರಾಡಿಜಿ ಆ್ಯಂಡ್ ದ ಟ್ಯಾಲೆಂಟ್ಸ್ ದೇ ಸ್ಟಾರ್ಟ್ ಫೇಡಿಂಗ್ ಅವೇ. ಸೊ ನಮ್ಮ ಮಕ್ಕಳುಗಳಿಗೂ ಕೂಡ, ನಿಮ್ಮೆಲ್ಲರ ಮಕ್ಕಳುಗಳಿಗೂ ಕೂಡ ಎಲ್ಲೋ ಒಂದು ಅದ್ಭುತವಾದಂಥ ಜ್ಞಾನ ವಿಚಾರಗಳು ಬಂದೇ ಬರುತ್ತೆ. ಆ್ಯಂಡ್ ಅದಕ್ಕೆ ನಾವು ಹೇಳ್ತೀವಿ, ಯು ಹ್ಯಾವ್ ಟು ಕ್ಯಾಚ್ ದೆಮ್ ಯಂಗ್ ಅಂತ ನಾವು ಹೇಳ್ತೀವಿ. ಈ ಯಂಗ್ ಕ್ಯಾಚ್ ಮಾಡಿದಾಗ ಏನಾಗುತ್ತೆ ಅಂದಾಗ ವಿ ಗೆಟ್ ದೆಮ್. ಅವರಲ್ಲಿ ಆ ಪ್ರತಿಭೆ ಚೆನ್ನಾಗಿ ಬಾಹ್ಯಕ್ಕೆ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಕಲ್ಚರ್. ಆ ಕಲ್ಚರನ್ನೇ ನಾವು ಸಂಸ್ಕಾರ ಅಂತ ಕರೆಯೋದು. ಸೊ ಇಟ್ ಡಿಪೆಂಡ್ಸ್, ದ ಪೇರೆಂಟ್ಸ್ ಹ್ಯಾವ್ ಟು ಇಂಬೈಬ್ ದ ಕಲ್ಚರ್. ಅದನ್ನು ಸಾಕಷ್ಟು ವಿಚಾರ ಮಾತಾಡಿದ್ದೀವಿ, ದಟ್ ಇಸ್ ಓಕೆ. ಬಟ್ ಏನಾಗುತ್ತೆ ಅಂದರೆ, ಇಫ್ ಯು ಫೈಂಡ್ ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್, ಇಫ್ ಯು ಹ್ಯಾವ್ ಇನ್ ದಟ್ ಏಜ್ ಗ್ರೂಪ್ ಆಫ್ 4 to 8 years, ಯು ಹ್ಯಾವ್ ಟು ಕ್ಯಾಚ್ ದೆಮ್ ಯಂಗ್. ಯಾಕೆಂದರೆ ಈಗಲೇ ಅವರಿಗೆ ಆ ಆತ್ಮಜ್ಞಾನ ಎಲ್ಲ, ಅದರ ಕಡೆಗೆ ಇಂಟೆಲಿಜೆನ್ಸು, ಅದರ ಕಡೆಗೆ ಒಲವು, ಅದನ್ನೆಲ್ಲ ಯು ಹ್ಯಾವ್ ಟು ಕ್ಯಾಚ್ ದೆಮ್ ಯಂಗ್. ಈವನ್ ನೌ ಫಾರ್ ಆಲ್ ಆಫ್ ಯು ಇಟ್ ಈಸ್ ನಾಟ್ ದಟ್ ಡಿಫಿಕಲ್ಟ್. ಏನಾಗುತ್ತೆ ಅಂದಾಗ ಆ ಅಜ್ಞಾನ ಈಸ್ ಕವರ್ಡ್ ಆ್ಯಂಡ್ ಅಜ್ಞಾನ ಈಸ್ ಕಂಪ್ಲೀಟ್ಲಿ ಮಿಕ್ಸ್ಡ್ ಅಪ್ ವಿತ್ ಈಗೋ. So your intelligence is also mixed up with ego. So ಏನಾಗುತ್ತೆ ಅಂದಾಗ you are not able to understand the nuances of spiritual knowledge. ಈ ನ್ಯೂನತೆಗಳೆಲ್ಲ ನಿಮಗೆ ಕಷ್ಟ ಆಗುತ್ತೆ. ಯಾಕೆ ಅಂದಾಗ ನೀವು ಸಾಧನೆ ಮಾಡಿ ತಿಳ್ಕೋಬೇಕು. ಇಫ್ ದೇ ಡೋಂಟ್ ಕ್ಯಾಚ್ ಯು ಯಂಗ್, ಇಫ್ ಯು ಆರ್ ನಾಟ್ ಕಾಟ್ ಯಂಗ್,
ಬೈ ಯೋರ್ ಪೇರೆಂಟ್ಸ್ ಆರ್ ಬೈ ಯೋರ್ ನಿಯರ್ ಆ್ಯಂಡ್ ಡಿಯರ್ ಒನ್ಸ್, ಏನಾಗುತ್ತೆ ಅಂದಾಗ ಇಟ್ ಬಿಕಮ್ಸ್ ದಟ್ ಮಚ್ ಡಿಫಿಕಲ್ಟ್. ಯಾಕೆಂದರೆ ಈಗೋ ಮಿಕ್ಸಸ್ ವಿತ್ ಯೋರ್ ಬ್ರೆತ್. ಯಾಕಂದರೆ ನಿಮ್ಮಲ್ಲಿ ದಿಸ್ ಈಗೋ ಫೀಲಿಂಗ್ ಬರುತ್ತೆ. ಯಾಕಂದರೆ ಸ್ವಾಭಿಮಾನ, ಅಭಿಮಾನ, ದುರಭಿಮಾನ ಇದೆಲ್ಲ ಆಫ್ಟರ್ 8 ಬರುತ್ತೆ. ಯು ಬಿಕಮ್ ಪಾಸೆಸಿವ್ ಆಫ್ ಯೋರ್ ಸೆಲ್ಫ್. ಇಫ್ ನಾಟ್ ಯೋರ್ ಸೆಲ್ಫ್, ಯುವರ್ ಪೇರೆಂಟ್ಸ್ ಬಿಕಮ್ ಪಾಸೆಸಿವ್ ಆಫ್ ಯು. ಅವರಲ್ಲಿ ಯಾಕೆ ಪಾಸೆಸಿವ್ ಆಗುತ್ತೆ ಅಂದರೆ, ಸೊ ಮೈ ಚೈಲ್ಡ್ ಶುಡ್ ಗ್ರೋ ಅಪ್ ವೆಲ್ ಇರಕ್ಕೆ. ಓಕೆ, ಸೊ ಮೈ ಚೈಲ್ಡ್ ಶುಡ್ ಗ್ರೋ ಅಪ್ ವೆಲ್ ಅನ್ನೋದು ಅವರಿಗೆ ಅಂತರಾಳದಲ್ಲಿ ಇರುತ್ತೆ. ಯಾಕಂದರೆ ನಾನು ಬೆಳೆದಂಗೆ ಬೆಳಿಬಾರ್ದು. ವೈ? ಬಿಕಾಸ್ ಯು ಫೈಂಡ್ ದಟ್ ಯು ಹ್ಯಾವ್ ದೇರ್ ಆರ್ ಲಾಟ್ ಆಫ್ ಶಾರ್ಟ್ ಕಮಿಂಗ್ಸ್ ಇನ್ ಯುವರ್ ಲೈಫ್. ಸೊ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಇದೆಲ್ಲ ತುಂಬ ಶಾರ್ಟ್ ಕಮಿಂಗ್ಸಾಗಿ ನೀವು ನೋಡ್ತೀರಾ, ನೀವು ಭಾವಿಸ್ತೀರಾ. ಏನಿಲ್ಲ ಅಂದರೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯು ವಿಲ್ ಹ್ಯಾವ್ ಲಾಟ್ ಆಫ್ ಶಾರ್ಟ್ ಕಮಿಂಗ್ಸ್ ಇನ್ ಯುವರ್ ಲೈಫ್. ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ಕಂಪೇರಿಂಗ್ ಯೋರ್ ಸೆಲ್ಫ್ ವಿತ್ ಯೋರ್ ಕೌಂಟರ್ ಪಾರ್ಟ್ಸ್. ಸೊ ಏನಾಗುತ್ತೆ ಅಂದಾಗ, ಐ ಹ್ಯಾವ್ ಸೀನ್ ಮೆನಿ ಡಿವೋಟೀಸ್, ಮೈ ರಿಲೇಟಿವ್ಸ್, ಇವರೆಲ್ಲ ಒಳ್ಳೆ ಇದರಲ್ಲಿದ್ದಾರೆ. ಅವ್ರಿಗೇನು ಅಂದರೆ ಈಗ ನಮಗೆ ಕೊರತೆ ಇದೆ ಅಂತಾರೆ. ಏನು ಕೊರತೆ ಅಂದರೆ, ನಮ್ಮ ಅಪ್ಪ ಅಮ್ಮನಿಂದ ನಮಗೆ ಎಜುಕೇಷನ್ ಕೊಟ್ಟರು ಅಷ್ಟೇ. ಸರಿ, ಎಜುಕೇಷನ್ ಕೊಟ್ಟಾದ್ಮೇಲೆ ಇನ್ನೇನು? ಓಕೆ, ಆದರೂ ನಾನು ಮುಂದೆ ಬರಲಿಲ್ಲ. ಯಾಕೆ ಮುಂದೆ ಬರಲಿಲ್ಲ? ಅವ್ರಿಗೆ ಗೊತ್ತಿಲ್ಲ. ದೇ ಡೋಂಟ್ ನೋ ದ ಎಫೆಕ್ಟ್ ಆಫ್ ಕರ್ಮ, ಬಿಕಾಸ್ ದೇ ಆರ್ ನಾಟ್ ರೆಡಿ ಆ್ಯಂಡ್ ವಿಲ್ಲಿಂಗ್ ಟು ಲರ್ನ್. ದೇ ಆರ್ ನಾಟ್ ರೆಡಿ ಆ್ಯಂಡ್ ವಿಲ್ಲಿಂಗ್ ಟು ಗೋ ಔಟ್ ಆ್ಯಂಡ್ ಲರ್ನ್ ಎಕ್ಸ್ಪೀರಿಯನ್ಸ್. ಅದೇನಾಗುತ್ತೆ ಅಂದರೆ ಅವ್ರಿಗೆ ಮನಸ್ಸು ಬಿಗಿ ಹಿಡಿಯುತ್ತೆ. ಈ ಮನಸ್ಸು ಬಿಗಿ ಹಿಡಿದಾಗ, ಫಾರ್ ವೇರಿಯಸ್ ರೀಸನ್ಸ್ ಅವ್ರಿಗೆ ಮನಸ್ಸು ಬಿಗಿ ಹಿಡಿಯುತ್ತೆ. ಆ ಬಿಗಿ ಹಿಡಿದಾಗ ದೇ ಆರ್ ನಾಟ್ ಫೋರ್ತ್ ಕಮಿಂಗ್. ಎನರ್ಜಿ ಇಸ್ ಫೋರ್ತ್ ಕಮಿಂಗ್. ಸ್ಪಿರಿಚುವಲ್ ಎನರ್ಜಿ, ಡಿವೈನ್ ಎನರ್ಜಿ ಭಾಳ ಪ್ರಬಲಕ್ಕೆ ಬರ್ತಾ ಇದೆ. ಅವರಿಗೆ ಅದನ್ನು ಹೆಂಗೆ, ಹೌ ಟು ರಿಕವರ್ ದೆಮ್ಸೆಲ್ಸ್. ಯಾಕೆಂದರೆ ಅವರಿಗೆ ಈಗೋ ಅಲಾಂಗ್ ವಿತ್ ದರ್ ಸ್ಪಿರಿಚುಯಾಲಿಟಿ ಇಸ್ ಮಿಕ್ಸ್ಡ್. ಬಿಕಾಸ್ ದೇ ಆರ್ ಆನ್ ದ ರಾಂಗ್ ಮೋಡ್. ಅಂದರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಸರಿಯಾಗಿ ಸಾಕಿಲ್ಲ, ಕೆಲವರು ಸಾಕಿದ್ರು, ಒಳ್ಳೆ ಆಪರ್ಚುನಿಟೀಸು ಕೊಟ್ಟರು, ಬಟ್ ನಾನು ಅದನ್ನು ಉಪಯೋಗಿಸ್ಲಿಲ್ಲ. ದೇ ಫೆಲ್ಟ್ ದೇ ಆರ್ ನಾಟ್ ಅಪ್ ಟು ದ ಮಾರ್ಕ್. ಎಷ್ಟೊಂದು ಆಪರ್ಚುನಿಟೀಸ್ ಕೊಟ್ಟರು ನಾನು ಅದನ್ನು ತಗೊಳ್ಳಿಲ್ಲ. ಆಗ ಏನೋ ಸೋಂಬೇರಿತನ ಆಯಿತು, ಅಥವಾ ಯಾವುದೋ ಒಂದು ವಿಚಾರ ಆಯಿತು, ಅದನ್ನು ನಾನು ಅದರಲ್ಲಿ ಹಿಂಜರಿಬಿಟ್ಟೆ ಅಂತ ಹೇಳಿ ನಾನಾ ರೀಸನ್ಸ್ ಇರುತ್ತೆ. ಅದು ಡಿಫ್ರೆಂಟು. ಸ್ಪಿರಿಚುಯಾಲಿಟಿ ಈಸ್ ಟು ಬ್ರಿಂಗ್ ಔಟ್ ದಟ್ ಲೈವ್ ಎನರ್ಜಿ ಇನ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. Spirituality is to bring out the live energy in each and every soul and every person, whatever they are. ದುಡ್ಡಿರಲಿ ಇಲ್ಲದೆ ಇರಲಿ, ಅವರಲ್ಲಿ ಆ ಲೈವ್ ಎನರ್ಜಿ, ಲೈವ್ ಡೈನಾಮಿಸಮ್ ಅಂದರೆ ಏನು ಅಂದರೆ, ಅವರು ಮುನ್ನುಗ್ಗಬೇಕು. ಏನು ಥರ ಮುನ್ನುಗ್ಗಬೇಕು ಅಂದಾಗ, ದೇ ಶುಡ್ ಅಂಡರ್ಸ್ಟ್ಯಾಂಡ್ ದರ್ ಪೊಟೆನ್ಷಿಯಲ್. ಅವರವರ ಪೊಟೆನ್ಷಿಯಲ್ನ ಅರ್ಥ ಮಾಡ್ಕೋಬೇಕು. ಆ ಪೊಟೆನ್ಷಿಯಲ್ ಅರ್ಥ ಮಾಡಿಕೊಂಡು, ಐ ಆಮ್ ನಾಟ್ ಟೇಕಿಂಗ್ ಯು ಟು ರಿಲಿಜನ್, ಐ ಆಮ್ ಟೇಕಿಂಗ್ ಯು ಟು ದ ಟ್ರೂ ಸ್ಪಿರಿಟ್ ಇನ್ ಯು. ರಿಲಿಜನ್ ಅಲ್ಲ ವಿಚಾರ. ರಿಲಿಜನ್ ಜೊತೆಗೆ ಸ್ಪಿರಿಟ್ ಅರ್ಥ ಮಾಡ್ಕೋಬೇಕಾದ್ರೆ ರಿಲಿಜನ್ ಬೇಕು. ಸ್ಪಿರಿಟ್ ಅರ್ಥ ಮಾಡ್ಕೋಬೇಕಾದ್ರೆ ರಿಲಿಜನ್ ಬೇಕು. ರಿಲಿಜನ್ ಅರ್ಥ ಮಾಡ್ಕೋಬೇಕಾದ್ರೆ ಸ್ಪಿರಿಟ್ ಇರಬೇಕು, ಆಸಕ್ತಿ ಇರಬೇಕು, ಡೈನಾಮಿಕ್ ಡ್ರೈವ್ ಇರಬೇಕು, ಡೈನಾಮಿಸಮ್ ಇರಬೇಕು. ವಿತೌಟ್ ಡೈನಾಮಿಸಮ್ ಯು ಕೆನಾಟ್ ಈವನ್ ಹೋಪ್ ಟು ಸರ್ವೈವ್. ಡೈನಾಮಿಸಮ್ ಡ್ರೈವ್ ಯಾಕೆ ಬರಲ್ಲ ಅಂದಾಗ, ಯು ನೀಡ್ ನಾಟ್ ಬ್ಲೇಮ್ ಯುವರ್ ಪೇರೆಂಟ್ಸ್ ಫಾರ್ ದಟ್. ಎವ್ರಿ ಪರ್ಸನ್ ಬಾರ್ನ್ ಆನ್ ದಿಸ್ ಸೋಲ್, ಅಂದರೆ ಬಾರ್ನ್ ಆನ್ ದಿಸ್ ಅರ್ತ್, ಹ್ಯಾವ್ ಅ ಸೋಲ್, ಆ್ಯಂಡ್ ದ ಸೋಲ್ ಈಸ್ ಓನ್ಲಿ regarding the conscious energy.
ಎನರ್ಜಿ ಪ್ರತಿಯೊಬ್ಬನೂ ಕೂಡ ಕೊನೆ ಉಸಿರು ಇರೋವರೆಗೂ ಅವನ ಎನರ್ಜಿ ಮೇಲೆ ಅವನು ಗಮನ ಇಟ್ಕೊಂಡಿರಬೇಕು. ಇಟ್ ಈಸ್ ದ ಎನರ್ಜಿ. ಎನರ್ಜಿ ಇದ್ದಾಗ ಆಗಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ, ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನೀವು ದೇವಸ್ಥಾನ ಹೋಗೋ ಅಭ್ಯಾಸ ಇದ್ದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಯಾಕೆ ಅಂದಾಗ ಯು ಆರ್ ಗೋಯಿಂಗ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಎನರ್ಜಿ ಪಾಸಿಟಿವ್ ಅನ್ನೋಕ್ಕಿಂತ ಹೆಚ್ಚಾಗಿ ಅಲ್ಲಿ ಆಕ್ಟಿವ್ ಅಲೈವ್ ಎನರ್ಜಿ ಇರುತ್ತೆ. ಸೊ ಯುವರ್ ಎನರ್ಜಿ ಬಿಕಮ್ಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಆಕ್ಟಿವ್ ಆ್ಯಂಡ್ ಅಲೈವ್ ಎನರ್ಜಿ. ಈಗ ನಿಮ್ಮ ಎನರ್ಜಿ ಫಾರ್ ಎಕ್ಸಾಂಪಲ್ 10 ಅಂತ ಅಂದ್ಕೊಳ್ಳೋಣ. ಇಫ್ ಯು ಗೋ ಟು ಅ ಟೆಂಪಲ್, ಆ ವಾತಾವರಣಕ್ಕೆ ನೀವು ಹೋದಾಗ ದೇರ್ ಇಟ್ ವಿಲ್ ಬಿ ಮಿನಿಮಮ್ 1000 ಕಿಲೋ ಕ್ಯಾಲ್ಸ್. ನಾವು ಆ ಥರ ಕಿಲೋ ಕ್ಯಾಲರೀಸಲ್ಲಿ ನೋಡ್ತು ಅಂದರೆ 1000 ಕಿಲೋ ಕ್ಯಾಲ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ನಿಮ್ಮ ಸುತ್ತ 10 ಎನರ್ಜಿ ಇದೆ ಅಂದರೆ 1000 ಎನರ್ಜಿ ದೇವಸ್ಥಾನದ ಒಳೆಯಲ್ಲಿರುತ್ತೆ. ಸೊ ನಿಮ್ಮಲ್ಲಿ ಏನು ಹೋದಾಗ ಅಂದ್ರೆ ದೇವಸ್ಥಾನದ ಒಳಗಡೆ ಹೋದಾಗ ಆಟೋಮೆಟಿಕ್ಕಾಗಿ 1ಕ್ಕೆ 10, 10ಕ್ಕೆ 100, 100ಕ್ಕೆ 1000, 1000ಕ್ಕೆ 10,000 ಅಂತ ಹೇಳಿ ಎನರ್ಜಿ ನಿಮಗೆ ಬೂಸ್ಟ್ ಆಗುತ್ತೆ. ನಾವು ಹೇಗೆ ಒಂದು ಟಿ ವಿ ಹಾಕೊಂಡಾಗ ಆ ಟಿ ವಿನಲ್ಲಿ ಏನಾದ್ರು ಸಿಗ್ನಲ್ ಸರಿ ಇಲ್ಲ ಅಂದರೆ ವಿ ಕಾನ್ ಟ್ಯೂನಿಂಗ್ ಅವರ್ ಟಿ ವಿ ಸೊ ದಟ್ ಟು ಕ್ಯಾಚ್ ದ ಸಿಗ್ನಲ್. ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಮಸ್ಕಾರ ಮಾಡಿದಾಗ ಅಲ್ಲಿ ಏನು ತೀರ್ಥ ತಗೊಳ್ಳಿ, ಪ್ರಸಾದ ತಗೊಳ್ಳದೇ ಇದ್ರೂ ಪರವಾಗಿಲ್ಲ, ದೇವಸ್ಥಾನದ ವಲಯದಲ್ಲಿ ನೀವು ಇದ್ದಾಗ ದೆನ್ ಯುವರ್ ಎನರ್ಜಿ ಗೆಟ್ಸ್ 1000 ಬೂಸ್ಟ್, 1000 ಟೈಮ್ಸ್ ಬೂಸ್ಟ್ ಫಾರ್ ಯುವರ್ ಜನರಲ್ ನಾಲೆಡ್ಜ್. ಒಂದು ದಿವಸಕ್ಕೆ ವಿ ಸ್ಪೆಂಡ್ ಏನಿಲ್ಲ ಅಂದರೂ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್, ಸೇ ಮಂಡೇ ಟು ಸ್ಯಾಟರ್ಡೇ, you spend off -100 of energy. ದೇವಸ್ಥಾನಕ್ಕೆ ಹೋಯ್ತು ಅಂದರೆ 1000 ಎನರ್ಜಿ. ಸೊ ದೇವಸ್ಥಾನಕ್ಕೆ ನೀವು 2 ವಾರ 3 ವಾರ ಹೋಗಲಿಲ್ಲ ಅಂದರೆ, ಆ ವಲಯಕ್ಕೆ ಹೋಗಲಿಲ್ಲ ಅಂದರೆ, ವೆದರ್ ಯು ಬಿಲೀವ್ ಇನ್ ಗಾಡ್ ಆರ್ ನಾಟ್, ಯು ಜಸ್ಟ್ ಗೋ ಇನ್ಸೈಡ್ ದಟ್ ಅಟ್ಮಾಸ್ಫಿಯರ್. ಆ ಅಟ್ಮಾಸ್ಫಿಯರ್ಗೆ ಹೋದ ತಕ್ಷಣ ಯು ವಿಲ್ ಗೆಟ್ ಅ ಸರ್ಚಾರ್ಜ್, boost of energy inside your consciousness. ಅದಕ್ಕೆ ಈ ನಮ್ಮ ಸನಾತನ ಧರ್ಮದಲ್ಲಿ 3 ಸಲ ಸುತ್ತು ಬನ್ನಿ ದೇವಸ್ಥಾನಕ್ಕೆ ಅಂತ ಹೇಳೋದು. Once you go around 3 times in a temple where there is concentrated spiritual energy combined with the Spirit of God, and along that Spirit of God your own personal God will also get that boost for you. ಆಗೇನಾಗುತ್ತೆ, ಯು ಆರ್ ಕಾನ್ಸ್ಟೆಂಟ್ಲಿ ರಿವೈವ್ಡ್ ವಿತ್ ಎನರ್ಜಿ. ನಾವು ಹೆಂಗೆ 3 ಸಲ ನಾವು ಊಟ ಗೀಟ ಆಗಾಗ ಬಾಯಾರಿಕೆ ಆದಾಗ ನೀರು ಕುಡಿತೀವೋ ಅದೆಲ್ಲ ಮಾಡೋತಕ್ಕಂಥ ಎನರ್ಜಿ ನಾವು ದನಲ್ಲಿದ್ದಾಗ ಬಾಯಾರಿಕೆ ಆಗುತ್ತೆ, ಸ್ವಲ್ಪ ನಾವು ಕುಡಿತೀವಿ. ಸೊ ಇಟ್ ಇಸ್ ನಥಿಂಗ್ ಬಟ್ ಯುವರ್ ಹೋಲ್ ಬಾಡಿ ಈಸ್ ಹೈಡ್ರೇಟೆಡ್. ವಾಟರ್ ಕುಡಿದಾಗ ಯು ಆರ್ ಹೈಡ್ರೇಟೆಡ್, ಆಗ ಬಾಯಾರಿಕೆ ಆಗಲ್ಲ, ಸ್ವಲ್ಪ ಮೈನಲ್ಲಿ ಎನರ್ಜಿ ಬರುತ್ತೆ, ದೇಹದಲ್ಲಿ ಎನರ್ಜಿ ಬರುತ್ತೆ. ಅದೇ ರೀತಿ ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಇಲ್ಲಿ ಸಿಗೋತಕ್ಕಂಥ ಒಂದು ತೊಟ್ಟು ತೀರ್ಥ ಇರ್ಬೋದು, ಒಂದು ಪ್ರಸಾದ ಇರ್ಬೋದು, ಒಂದು ಕುಂಕುಮ ಇರ್ಬೋದು, ಒಂದು ವಿಭೂತಿ ಇರ್ಬೋದು, ಏನೇ ತಗೊಂಡ್ರೂ ಕೂಡ ನಿಮಗೆ 1 to 1000 ಟೈಮ್ಸ್ ಆ ಎನರ್ಜಿ ಬರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಅನಿಸುತ್ತೆ, ಒಂದು ಸಲ ನಾನು ಪ್ರದಕ್ಷಿಣೆ ಮಾಡಿದಾಗ 1000 ಕಿಲೋ ಕ್ಯಾಲ್ಸ್ ಆಫ್ ಎನರ್ಜಿ ಬಂದಿದೆ. ಆ ಎನರ್ಜಿ ಬಂದಾದ ಮೇಲೆ ನಾವು 3 ಸಲ ಪ್ರದಕ್ಷಿಣೆ ಮಾಡಿದ್ರೆ, ಆ ಥರ ನಮಗೆ ಫೆಸಿಲಿಟಿ ಇದ್ದರೆ ದೇವಸ್ಥಾನದಲ್ಲಿ, ಆ 3 ಸಲ ನಾವು ಪ್ರದಕ್ಷಿಣೆ ಮಾಡಿ 10 ನಿಮಿಷ ನಾವು ಕೂತ್ಕೊಳ್ತೀವಿ. ಅದಾದಮೇಲೆ ಏನು ಮಾಡಬೇಕು, ಆಲ್ ದ ಕಲೆಕ್ಟೆಡ್ ಎನರ್ಜಿ ಅದನ್ನು ಹೋಗಿ 1 ನಿಮಿಷ ಅಲ್ಲಿ ಕೂತ್ಕೊಂಡು we recollect that energy and consolidate it in our body. ಹೆಂಗೆ ಒಂದು ನೀರು ಕುಡಿದಾದ ಮೇಲೆ ನಮಗೆ ಒಂದು ಸ್ವಲ್ಪ ಹೈಡ್ರೇಷನ್ ಆಗುತ್ತೋ ಬಾಡಿಗೆ,
ಅದೇ ರೀತಿ ನಮ್ಮ ಸ್ಪಿರಿಚುವಲ್ ಎನರ್ಜಿ ಎಲ್ಲ ಮತ್ತೆ ರೀವ್ಯಾಂಪ್ ಆ್ಯಂಡ್ ರೀವೋಕಿಂಗ್ ಆಲ್ ದ ಸ್ಪಿರಿಚುವಲ್ ಎನರ್ಜಿ. 5 ನಿಮಿಷ ಕೂತ್ಕೊಂಡು ಸ್ವಲ್ಪ ಅಲ್ಲಾದಮೇಲೆ ಏನೋ ಒಂದು ನೀರೋ ಒಂದು ಎಳ್ನೀರೋ ಏನೋ ಒಂದು ಕುಡಿದು ಬರ್ತೀವಿ. ಕುಡಿದು ಬಂದಾಗ ಯು ಆರ್ ಕಂಪ್ಲೀಟ್ಲಿ ರೀಚಾರ್ಜ್ಡ್ ವಿತ್ ಎನರ್ಜಿ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.